ಸರ್, ಇದು ವೈಯಕ್ತಿಕ ಅಭಿಪ್ರಾಯ ಬರಲ್ಲ. ಪಾರ್ಟಿ ಅಭಿಪ್ರಾಯ ಒಂದೇನೆ. ನನಗೆ ವೈಯಕ್ತಿಕವಾಗಿ ನಾನು ಅಭಿಪ್ರಾಯ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಟ್ ಇದೇ ಚರ್ಚೆ ಇದೆ. ಈಗ ಇಲ್ಲಿಂದ ಹೋದರೆ ಅಂತ ಅಲ್ಲ, ಜನತಾದಳದಲ್ಲಿ, ಕಾಂಗ್ರೆಸ್ನಲ್ಲಿ, ಬಿಜೆಪಿನಲ್ಲಿ ಎರಡೂ ಕಡೆ ಸ್ವಲ್ಪ ಪಕ್ಷಕ್ಕೆ ಸೇರ್ಪಡಿಸ್ಕೊಳ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ಕೆಲವು ಇದೆ, ಚರ್ಚೆಯಲ್ಲಿದೆ. ಅದಿನ್ನೂ ಅಂತಿಮ ಆಗಿಲ್ಲ. ಸೊ ಅಂತಿಮ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಡ್ತಾರೆ, ಅವರು ಚರ್ಚೆನಲ್ಲಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಸ್ವಾಗತ. ಯಾರು ಪಕ್ಷದ ಸಿದ್ಧಾಂತಗಳನ್ನ ಮತ್ತು ಪಕ್ಷಕ್ಕೆ ಶಕ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಬರ್ತಾರೆ, ಅವ್ರಿಗೆ ಸ್ವಾಗತ ಕೊಡಲೇಬೇಕಲ್ಲ, ಕೊಡ್ತೀವಿ. ಹಾಂ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಹೊರಗಿನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುವಂತ ಮುಂದುವರೆದ ಪಕ್ಷಗಳು. ಅದು ಕಾಂಗ್ರೆಸ್ ಅಲ್ಲಿ ಮಂಡ್ಯದ ಅಸ್ಮಿತೆಯನ್ನು ಜಾರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಹೊರದೂರ ಬದಲಾಗಿ ಸ್ಥಳೀಯರಿಗೆ ಅವಕಾಶ ಆಗಬೇಕು, ಸ್ಥಳೀಯ ನಾಯಕತ್ವಕ್ಕೆ ಅವಕಾಶ ಆಗಬೇಕು ಅನ್ನುವಂತ ಒಂದು ಅಭಿಪ್ರಾಯ ಮೂಡಿಸ್ತಾರೆ. ಉದಾಹರಣೆ ಕುಮಾರಸ್ವಾಮಿ ಅವರು ಮುಂದುವರಿರ್ತಾರೆ. ಸೊ ಆ ರೀತಿಯ ಒಂದು ರಾಜಕಾರಣ ಮುಂದುವರೆದಿದೆ. ಅದನ್ನು ತಡಿತಕ್ಕಂಥ ಕೆಲಸಗಳು ಆಸ್ ಎ ಕಾಂಗ್ರೆಸ್ ಮ್ಯಾನ್ ಮಂಡ್ಯ ಉತ್ಸವ ಸಚಿವರು ಯಾರಿಗೆ ನಿಭಾಯಿಸ್ತಾರೆ. ಇಲ್ಲ, ನಾವು ಈ ಸಾರಿ ಇನ್ನೂ ಅಭ್ಯರ್ಥಿನ ತೀರ್ಮಾನ ಫೈನಲ್ ಮಾಡಿಲ್ಲ. ಬಟ್ ಆದರೆ ನಮ್ಮ ಎಐಸಿಸಿ ಅಧ್ಯಕ್ಷರು ಮತ್ತು ಹಿಂದಿನ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮೊನ್ನೆ ಮೀಟಿಂಗ್ ಕರೆದಾಗಲೂ ನಮ್ಮೆಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ಪಾರ್ಲಿಮೆಂಟ್ ಚುನಾವಣೆನ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಎದುರಿಸಬೇಕು, ಗೆಲ್ಲಬೇಕು ಅಂತ ಹೇಳಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮ ಜಿಲ್ಲೆನಲ್ಲಿ ನಾನು ನಮ್ಮೆಲ್ಲ ಶಾಸಕರು ಮತ್ತು ಪಕ್ಷದ ಅಧ್ಯಕ್ಷರುಗಳು, ಮುಖಂಡರುಗಳ ಜೊತೆ ಮಾತನಾಡ್ತಾ ಇದ್ದೀನಿ. ಸೂಕ್ತವಾದ ಕ್ಯಾಂಡಿಡೇಟ್ ಅನ್ನ ಕೊಡಲಿಕ್ಕೆ ಹೇಳಿದ್ದಾರೆ. ಸೊ ಸದ್ಯದಲ್ಲೇ ನಾವು ಒಂದು ಕ್ಯಾಂಡಿಡೇಟ್ ಅನ್ನ ಫೈನಲೈಸ್ ಮಾಡ್ತೀವಿ. ನಾವು ಸ್ಥಳೀಯವಾಗಿ ಕೇಳ್ತಕ್ಕಂಥದ್ದು ಅವಕಾಶ ಹೆಚ್ಚಿದೆ. ಎಲ್ಲರೂ ಇಷ್ಟಪಡೋದೇ ಸಹಜ ಅಲ್ಲ. ಯಾರೋ ಅಪರೂಪಕ್ಕೆ ಯಾವುದೋ ಒಂದು ಬಾರಿ ಆಕಸ್ಮಿಕವಾಗಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ಬದಲಾವಣೆ ಎಲ್ಲೋ ಬರ್ಬೋದು, ಸಹಜ. ಈಗ ರಾಹುಲ್ ಗಾಂಧಿಯವರು ಒಂದ್ಸಲ ಕೇರಳಕ್ಕೆ ಬಂದರು, ಸುಷ್ಮಾ ಸ್ವರಾಜ್ ಒಂದ್ಸಲ ಬಳ್ಳಾರಿಗೆ ಬಂದರು, ಇಂದಿರಾ ಗಾಂಧಿಯವರು ಹಿಂದೆ ಚಿಕ್ಕಮಗಳೂರಿಗೆ ಹೋದ್ರು. ಈ ಥರದ್ದು ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಆದರೆ ಅದು ಎಲ್ಲ ಜಿಲ್ಲೆಗೂ ಎಲ್ಲ ಟೈಮ್ನಲ್ಲೂ ಆಗಲ್ಲ. ಸೊ ಆ ರೀತಿ ನಮ್ಮ ಪಕ್ಷದಲ್ಲಿ ನಾವು ಯಾವತ್ತೂ ಹೊರಗಡೆಯವ್ರನ್ನ ಕಾಂಗ್ರೆಸ್ಸಲ್ಲಿ ಹಾಕಿಲ್ಲ. ಸೊ ಹಿಂದೆ ಈಗ ರಮ್ಯಾ ಹಾಕಿದ್ರು, ರಮ್ಯಾನು ಬೇಸಿಕಲಿ ಇದು ಮಂಡ್ಯನೇ. ಸೊ ಈ ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಕ್ಕಂಥವ್ರು, ಅವರು ಅಂಬರೀಷ್ ಹೆಂಡತಿ ಆದ್ರಿಂದ ಅವರು ಒಂದು ರೀತಿ ಮಂಡ್ಯ ಅಂತಲೇ ಹೇಳ್ಬೋದೇ ವಿನ ಅವರ ಹಸ್ಬೆಂಡ್ ಮಂಡ್ಯ ಆಗಿರೋದ್ರಿಂದ ಅದು ಅಲ್ಲ. ಸೊ ಇಲ್ಲಿ ಹಿಂದೆ ಜನತಾದಳದಲ್ಲಿ ನಾನು ಇದ್ದೆ. ರಾಮೇಗೌಡರು ಅಂತೇಳಿ ಚಾಮರಾಜನಗರದ ಕಡೆಯವರು ಶಿಕ್ಷಣ ತಜ್ಞರು, ಡೈರೆಕ್ಟರ್ ಆಗಿದ್ರು. ಅವರನ್ನ ಒಂದ್ಸಾರಿ ಹಾಕಿದ್ದು. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರ ಮಗನ ಲಾಸ್ಟ್ ಟೈಮ್ ಹಾಕಿದ್ದು ಬಿಟ್ರೆ ಇನ್ನು ಆಲ್ಮೋಸ್ಟ್ ಆಲ್ ಯಾವಾಗಲೂ ಮಂಡ್ಯದಲ್ಲೇ ಕ್ಯಾಂಡಿಡೇಟ್ ಹೆಚ್ಚಾಗ್ತಕ್ಕಂಥದ್ದಿದೆ. ಮಂಡ್ಯದಲ್ಲಿ ಒಂದು ಸ್ವಲ್ಪ ಸೆನ್ಸಿಟಿವ್, ನಿಮ್ಗೆ ಗೊತ್ತಿದೆ, ನಮ್ಮವರು ಅನ್ನೋದು ಜಾಸ್ತಿ ಬಂದ್ಬಿಡ್ತದೆ ಸಹಜವಾಗಿ. ನಾವ್ಯಾರು ಹೇಳೋದೇ ಬೇಕಿಲ್ಲ, ಅವರೊಟ್ಟಿಗೆ ಅವರೇನೆ ಬರುತ್ತೆ. ಸೊ ಅದರಿಂದ ಈ ಸಾರಿ ನಮ್ಮ ಪಕ್ಷದಿಂದಂತೂ ನಾವು ಕ್ಯಾಂಡಿಡೇಟನ್ನ ಆ ಥರದ್ದು ಯಾವುದೂ ಗೊಂದಲ ಇಲ್ಲ. ನಮ್ಮ ಲೀಡರ್ಗಳು ಸಹ ನಮ್ಮ ಜಿಲ್ಲೆಯ ನಾಯಕರುಗಳು ಒಂದು ಪ್ರಪೋಸ್ ಮಾಡಿ ಅಂದಿದ್ದಾರೆ. ಅದರ ನಿಟ್ಟಿನಲ್ಲಿ ನಾವು ಎಲ್ಲ ಸೇರಿ ಪ್ರಪೋಸ್ ಮಾಡ್ತೀವಿ. ಥ್ಯಾಂಕ್ಸ್.